ನನ್ನ ಹಿಂದಿನ ಪ್ರತಿಕ್ರಿಯೆಯಲ್ಲಿ ನಾನು ಈ ಗಾದೆ ಮಾತಿನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೆ. ಇಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ನೀಡುತ್ತಿದ್ದೇನೆ. ಗೆದ್ದೆತ್ತಿನ ಬಾಲ ಹಿಡಿದ ಹಾಗೆ ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ. ಇದರ ಅರ್ಥ ಯಶಸ್ವಿ ವ್ಯಕ್ತಿಯ ಅಥವಾ ಸಂಸ್ಥೆಯ ಹಿಂದೆ ಹೋಗಿ ಲಾಭ ಪಡೆಯಲು ಪ್ರಯತ್ನಿಸುವುದು. ಈ ಗಾದೆ ಮಾತು 2 ಪ್ರಮುಖ ಸಂದರ್ಭಗಳಲ್ಲಿ ಬಳಕೆಯಾಗುತ್ತದೆ. 1. ಸ್ವಂತ ಪ್ರಯತ್ನವಿಲ್ಲದೆ ಯಶಸ್ಸನ್ನು ಪಡೆಯಲು ಬಯಸುವುದು. ಇದೇ ಈ ಗಾದೆ ಮಾತಿನ ಮುಖ್ಯ ಮತ್ತು ನಕಾರಾತ್ಮಕ ಅರ್ಥ. ಗೆದ್ದ ಎತ್ತು. ಇಲ್ಲಿ ಗೆದ್ದ ಎತ್ತು ಎಂದರೆ ಒಂದು ಸ್ಪರ್ಧೆಯಲ್ಲಿ ಅಥವಾ ಕೆಲಸದಲ್ಲಿ ಗೆದ್ದು ಯಶಸ್ಸು ಗಳಿಸಿದ ವ್ಯಕ್ತಿ, ತಂಡ ಅಥವಾ ಸಂಸ್ಥೆ. ಅವರು ತಮ್ಮ ಶ್ರಮ, ಬುದ್ಧಿಮತ್ತೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಪಡೆದಿರುತ್ತಾರೆ. ಬಾಲ ಹಿಡಿಯುವುದು ಯಶಸ್ಸನ್ನು ತಮ್ಮದೆಂದು ಬಿಂಬಿಸಿಕೊಳ್ಳುವುದು, ಆ ಯಶಸ್ಸಿನ ಭಾಗವಾಗಲು ಪ್ರಯತ್ನಿಸುವುದು ಮತ್ತು ಅದರಿಂದ ಲಾಭ ಪಡೆಯುವುದು. ಇವರು ಆ ಯಶಸ್ಸಿಗೆ ಯಾವುದೇ ಕೊಡುಗೆ ನೀಡಿರುವುದಿಲ್ಲ. ಉದಾಹರಣೆಗಳು: ಒಬ್ಬ ರಾಜಕಾರಣಿ ಸಮಾಜಕ್ಕೆ ಯಾವುದೇ ಕೆಲಸ ಮಾಡದೆ ಜನಪ್ರಿಯ ನಾಯಕನ ಬೆನ್ನಿಗೆ ನಿಂತು ಅಧಿಕಾರ ಪಡೆಯಲು ಪ್ರಯತ್ನಿಸಿದಾಗ ಈ ಗಾದೆಯನ್ನು ಬಳಸಬಹುದು. ಒಂದು ಸಿನಿಮಾ ಬ್ಲಾಕ್ಬಸ್ಟರ್ ಆದಾಗ ಅದರ ನಿರ್ಮಾಣದಲ್ಲಿ ಯಾವುದೇ ಪಾತ್ರ ವಹಿಸದಿದ್ದರೂ ಆ ಯಶಸ್ಸಿನಿಂದ ಲಾಭ ಪಡೆಯಲು ಯತ್ನಿಸುವವರನ್ನು ಕುರಿತು ಈ ಗಾದೆಯನ್ನು ಹೇಳಬಹುದು. 2. ಸಕಾರಾತ್ಮಕವಾಗಿ ಯಶಸ್ವಿ ವ್ಯಕ್ತಿಗಳನ್ನು ಅನುಸರಿಸುವುದು. ಈ ಗಾದೆ ಮಾತನ್ನು ಇನ್ನೊಂದು ರೀತಿಯಲ್ಲಿಯೂ ಅರ್ಥೈಸಬಹುದು. ಸಕಾರಾತ್ಮಕ ಅರ್ಥದಲ್ಲಿ ಯಶಸ್ವಿ ವ್ಯಕ್ತಿಗಳ ದಾರಿಯನ್ನು ಅನುಸರಿಸಿ ಅವರಿಂದ ಪ್ರೇರಣೆ ಪಡೆದು ಮತ್ತು ಅವರಂತೆ ಯಶಸ್ಸು ಗಳಿಸಲು ಪ್ರಯತ್ನಿಸುವುದು. ಉದಾಹರಣೆಗಳು: ವಿಜ್ಞಾನ, ಕಲೆ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಿದವರನ್ನು ಮಾದರಿಯಾಗಿಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವುದು. ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಯ ಅಧ್ಯಯನ ವಿಧಾನವನ್ನು ಅನುಸರಿಸಿ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಉತ್ತಮ ಅಂಕ ಗಳಿಸಲು ಪ್ರಯತ್ನಿಸುವುದು. ಇದೇ ರೀತಿ ಈ ಗಾದೆ ಮಾತು ಸಂದರ್ಭಕ್ಕೆ ಅನುಗುಣವಾಗಿ ವಿಭಿನ್ನ ಅರ್ಥಗಳನ್ನು ನೀಡುತ್ತದೆ. ನಿಮ್ಮ ಪ್ರಶ್ನೆಗಳಿಗೆ ಮತ್ತಷ್ಟು ವಿವರಣೆ ಬೇಕಿದ್ದರೆ ದಯವಿಟ್ಟು